Okay, thank you, sir. Yes. Thank you, Guruji. Yes. Good morning to all of you. Good morning, sir. ನಾನು ಕೂಶ್ ಎಂ ದುರ್ಗಿ ಅಂತ ಹೇಳಿ ಬೆಳಗಾಂನಿಂದ ಬಂದಿದ್ದೇನೆ. ನಮ್ಮ ಮುಗುಳಿಯಾಳ್ ಗೌರ್ಮೆಂಟ್ ಹೈಸ್ಕೂಲ್ ತಾಲೂಕಾ ಯರಗಟ್ಟಿ ಮುಂಚಿತವಾಗಿ ಸೌದತ್ತಿ ತಾಲೂಕಾದಲ್ಲಿತ್ತು. ಆಗ್ಲಿಂದ ನಾನು ಬರ್ತಾ ಇದ್ದೇನೆ. ಇತ್ತೀಚೆಗೆ ಸರ್ ಅವ್ರು ಹೇಳಿದ್ರು ಇವಾಗ ಯರಗಟ್ಟಿ ತಾಲೂಕಾಗಿದೆ. ಒಳ್ಳೆಯ ಒಂದು ಸುದ್ದಿ. ಸಾಮಾನ್ಯವಾಗಿ ನಾನು ಸುಮಾರು ಒಂದು 20 ವರ್ಷದಿಂದಲೂ ನಾನು ಈ ಶಾಲೆಗೆ ಬರ್ತಾ ಇದ್ದೇನೆ. ಒಂದು ಬಹಳಷ್ಟು ಎಲ್ಲ ನಿಮ್ಮ ಏರಿಯಾದಲ್ಲಿ ಬೇರೆ ಬೇರೆ ಶಾಲೆಗೆ ಹೋಗ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ನಾನು ಬಂದಾಗೆಲ್ಲ ಏನು ಸಾಧ್ಯ ಆದಷ್ಟು ಮಟ್ಟಿಗೆ ಸ್ವಲ್ಪ ಲೆಕ್ಚರ್ ಕೊಟ್ಟು ಮಕ್ಕಳಿಗೆ ಸ್ಟೂಡೆಂಟ್ಸ್ ಎಲ್ಲ ಏನೇನು ಮಾಡಬೇಕು, ಯಾವ ರೀತಿ ನಾವು ಸ್ಟಡಿ ಮಾಡಬೇಕು, ನಿಮ್ಮ ಗುರುಗಳಂತೂ ಹೇಳ್ಕೊಡ್ತಾನೆ ಇದ್ದಾರೆ, ನೋ ಡೌಟ್ಸ್. ಅದರ ಜೊತೆಗೆ ನನ್ನ ಒಂದು ವಿಚಾರದಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ತಮ್ಮ ಸುಭಾಪುರ್ ಮಠ್ ಸರ್ ಅವರು ಭಾಳ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿದಂಥ ಒಂದು ವಿಶೇಷವಾದ ಕಾಳಜಿ ತಮ್ಮ ಶಾಲೆ ಬಗ್ಗೆ, ಮಕ್ಕಳ ಬಗ್ಗೆ, ಗುರುಗಳ ಬಗ್ಗೆ, ಊರ ಬಗ್ಗೆ ಬಹಳ ಕಾಳಜಿ ವಹಿಸ್ತಕ್ಕಂಥ ಒಬ್ಬ ವಿಶೇಷವಾದ ನಮ್ಮ ಹಿರಿಯರು, ವಿಶೇಷವಾದ ಗುರುಗಳು. ನಾನು ಅವ್ರಿಗೆ ಮಾತಾಡಿದಾಗೆಲ್ಲ, ಫೋನ್ ಮಾಡಿದಾಗೆಲ್ಲ ನಾವು ಮಾತಾಡೋದೆ ಮಕ್ಕಳ ಇಂಪ್ರೂವ್ಮೆಂಟ್ಗಾಗಿ. ಯಾವಾಗಲೂ ಸರ್ ಅವರು ಯೋಚನೆ ಮಾಡೋದೆ ಮಕ್ಕಳ ಓವರಾಲ್ ಸ್ಟಡಿ ಇಂಪ್ರೂವ್ಮೆಂಟ್ಗಾಗಿ. ಸೊ ಅವರು ಇಂಗ್ಲೀಷ್ ಸಬ್ಜೆಕ್ಟ್ ಸರ್ ಅವರು ಇದ್ರೂ ಕೂಡ ಬೇರೆ ಎಲ್ಲ ಸಬ್ಜೆಕ್ಟ್ದಲ್ಲಿ ಯಾವ ಥರ ನಮಗೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ, ಮಾರ್ಕ್ಸ್ ಚೆನ್ನಾಗಿ ಬರಲಿಕ್ಕೆ, ಮಕ್ಕಳ ಸ್ಟಡಿ ಈಸಿ ಆಗಬೇಕು ಅನ್ನೋದನ್ನೇ ಯಾವಾಗಲೂ ಅವರು ಮಾತಾಡ್ತಾ ಇರ್ತಾರೆ. ಸೊ ನಾವು ಎಲ್ಲಿ ಹೋದಲ್ಲಿ ಬಂದಲ್ಲಿ ಕೂಡದಲ್ಲಿ ಫೋನ್ದಲ್ಲಿ ಮಾತಾಡುವಾಗೆಲ್ಲ ಇದೇ ವಿಚಾರ. ಆ ಒಂದು ಹಂತದಲ್ಲಿ ಇವತ್ತು ನಾನು ಇಲ್ಲಿ ಬಂದಾಗ ಸರ್ ಅವರು ಅಂದರೆ ನಮ್ಮ ಸುಭಾಪುರ್ ಮಠ್ ಸರ್, ಹೆಡ್ ಮಾಸ್ಟರ್ ಗೌರ್ಮೆಂಟ್ ಹೈಸ್ಕೂಲ್ ಮುಗುಳಿಯಾಳ್, ಮತ್ತು ತಮ್ಮ ಎಲ್ಲ ಗುರುಗಳು ಬೇರೆದವರೆಲ್ಲ, ಮತ್ತು ನಮ್ಮ ಸ್ವಾಮೀಜಿ ಅವರು ಎಲ್ಲರೂ ಕೂಡಿ, ತಾವೆಲ್ಲರೂ ಕೂಡಿ ನನಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಅದಕ್ಕಾಗಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್. ಸಾಮಾನ್ಯವಾಗಿ ನಾನು ಒಂದು ಸ್ಟಡಿ ಯಾವ ರೀತಿ ಓವರಾಲ್ ಸ್ಟಡಿಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಶಾಲೆಯ ಸ್ಟಡಿ ಜೊತೆಗೆ ಮೀನ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಸ್ಟಡಿ ಜೊತೆಗೆ ಇನ್ನು ಈ ಟೆಕ್ಸ್ಟ್ ಬುಕ್ ಪಾಠಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಪೂರಕವಾದಂಥ, ವಿಶೇಷವಾಗಿ ನಮಗೆ ಆ ಪಾಠಗಳನ್ನು ಜ್ಞಾಪಕದಲ್ಲಿಡುವಂಥ, ಮತ್ತು ನೀವು ಏನಾದರೂ ಮ್ಯಾಟರ್ ಇರಲಿ, ಏನಾದರೂ ವಿಷಯ ಇರಲಿ, ಯಾವುದೇ ಪಾಠ ಇರಲಿ, ಓದಿದನ್ನು ಮರೆಯಬಾರ್ದು ಅನ್ನಲಿಕ್ಕೆ ನಾನು ಬಹಳಷ್ಟು ವಿಡಿಯೋಸನ್ನು ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇದ್ದೇನೆ. 4 ಭಾಷೆಗಳಲ್ಲಿ, ಕನ್ನಡ, ಮರಾಠಿ, ಹಿಂದಿ ಮತ್ತು ಇಂಗ್ಲಿಷ್. ಇದು ನನ್ನ ಎಲ್ಲ ವಿಡಿಯೋಸ ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಮತ್ತು ಈವನ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲ್ಲರಿಗೆ ಎಲ್ಲ ಲೆವೆಲ್ದಲ್ಲಿ ಹೆಲ್ಪ್ಫುಲ್ ಆಗ್ತವೆ. ತಮ್ಮ ಒಂದು ವಿಶೇಷವಾದ ಇವತ್ತಿನ ಈ ನಿಮ್ಮ 10th ಮಕ್ಕಳಿಗೆ ಬಹಳ ಸಮೀಪದಲ್ಲಿ ಎಕ್ಸಾಮ್ ಬರ್ತಾ ಇದೆ. ಏನೋ ಒಂದು 4 ತಿಂಗಳು ಹೆಚ್ಚು ಕಡಿಮೆ ದಿನಗಳಿವೆ. ಹಾಗೆ 9th ಕೂಡ ಒಂದು 3 ತಿಂಗಳು ಪ್ಲಸ್ದಲ್ಲಿ ಎಕ್ಸಾಮ್ ಬರ್ತಾ ಇದೆ. ವಿಶೇಷವಾದ ನಿಮ್ಮ ಈಗ ಒಂದು ಪ್ಲಾನಿಂಗ್ ಇರಲೇಬೇಕು. ಯಾಕಂದ್ರೆ ಈ 3-4 ತಿಂಗಳುಗಳೇನವಲ್ಲ, ನಾವು ಇಲ್ಲಿವರೆಗೆ ವರ್ಷಾನುಗಟ್ಟಲೆ ಏನು ಮಾಡಿದೀವಲ್ಲ ಆ ಅಷ್ಟು ಕೆಲಸನ ಇಲ್ಲಿ ನಾವು ಒಂದು ರಿಸಲ್ಟ್ದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಇದು ಕೊನೆ ಹಂತಿದೆ. ರಿಸಲ್ಟ್ದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಸ್ಟಡಿ ಮಾಡಬೇಕಂತ ಅಲ್ಲ, ಇದೊಂದು ಪ್ರೊಸೀಜರ್. ಹೇಗೆ ನಾವು ಹೊಲದಲ್ಲಿ ವರ್ಷ ಎಲ್ಲ ನಮ್ಮ ರೈತರು ದುಡಿತಾರೆ, ಅದನ್ನು ಬೆಳೆಸ್ತಾರೆ, ಅದನ್ನು ಸಾಕ್ತಾರೆ, ಕೊನೆಗೆ ಹೋಗಿ ರಾಶಿಯನ್ನು ಮಾಡ್ತಾರೆ. ಇನ್ನದು ಎಷ್ಟು ಬರ್ತದ, ಎಷ್ಟು ಬಿಡ್ತದ, ಅದು ಬೇರೆ ಮಾತು. ಅದೇ ರೀತಿ ನಮ್ಮ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ವರ್ಷೆಲ್ಲ ಮಾಡಿದ ನಮ್ಮ ಪ್ರಯತ್ನ ಏನಿದೆ, ನಾವು ಯಾವ ರೀತಿ ಅದನ್ನು ತಕ್ಕೊಂಡಿವಿ, ಯಾವ ರೀತಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಹತ್ರ ಎಷ್ಟು ಉಳಿಸ್ಕೊಂಡಿವಿ ಅನ್ನೋದನ್ನ ನಮ್ಮಷ್ಟಕ್ಕೆ ನಾವೇ ಲೆಕ್ಕಾಚಾರ ಮಾಡಲಿಕ್ಕೆ ನಾವು ಪರೀಕ್ಷೆಯನ್ನು ಬರಿತಾ ಇರ್ತೀವಿ. ಅದಕ್ಕಂತ ಹೇಳಿ ಪರೀಕ್ಷೆಗಳ ಬಗ್ಗೆ ಹೆದರಿಕೆ ಎಂದು ಇಟ್ಕೋಬಾರ್ದು. ನಾನು ನೋಡಿದ್ದೇನೆ ನನ್ನ ಜೀವನದಲ್ಲಿ, ಗುರುಗಳು ತಮ್ಮ ಜೀವನದಲ್ಲಿ ನೋಡಿದ್ದಾರೆ, ನಮ್ಮ ಹಿರಿಯರು ಅವ್ರ ಜೀವನದಲ್ಲಿ ನೋಡಿದ್ದಾರೆ, ನಮ್ಮ ಬೇರೆ ಗುರುಗಳು ತಾವೆಲ್ಲ ನೋಡಿದ್ರಿ. ಒಬ್ಬ ಸ್ಟೂಡೆಂಟ ಸೂಪರ್ ರ್ಯಾಂಕರ್ ಇರ್ತಾನೆ,
ಜೀವನ ಎಲ್ಲ ರ್ಯಾಂಕರ್ ಆಗಿ ಬಂದಿರ್ತಾನೆ, ಒಳ್ಳೆ ಮಾರ್ಕ್ಸ್ ಪಡಿತಾ ಇರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಬಟ್ ಆನ್ಯುವಲ್ ಎಕ್ಸಾಮ್ ಬಂದಾಗ, ಪರೀಕ್ಷೆ ದಿನಗಳ ಬಂದಾಗ ಏನೋ ಒಂದು ಎಡವಟ್ಟಾಗಿ, ಏನೋ ಯಾವುದೋ ಒಂದು ತೊಂದರೆದಿಂದ ಅವನ ಆರೋಗ್ಯ ಕೆಡುತ್ತೆ. ಆಗ ಅವನು ಮಾರ್ಕ್ಸಲ್ಲಿ ಕಡಿಮೆ ಆಗ್ತಾವ, ಇಲ್ಲ ಎಕ್ಸಾಮ್ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಹೋದ್ರೂ ಕೂಡ ಏನೋ ಒಂದು ಕಾರಣದಿಂದ ಫೇಲ್ ಆಗುವಂತ ಪ್ರಸಂಗನೂ ಬರುತ್ತವೆ. ಅನೇಕ ಸಮಸ್ಯೆಗಳಿಂತ ನೋಡಿದ್ದೀನಿ ನೀವು. ಅಂತೇಳಿ ಆ ಸ್ಟೂಡೆಂಟ್ ಯಾವುದು ತಪ್ಪುಗಳ ಮಾಡ್ಯಾನಂತ ಅಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್. ಹಾಗೆ ತಮ್ಮ ಜೀವನದಲ್ಲಿ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಬಂದ್ರೆ ಯಾರು ಎದುರು ಅವಶ್ಯಕತೆ ಇಲ್ಲ. ಇವತ್ತು ಸ್ಟೂಡೆಂಟ್ಸ್ ನೋಡ್ಬೇಕು, 10th ರಿಸಲ್ಟ್ ಬಂದಾಗ ಎಷ್ಟು ಅನಾಹುತಗಳಾಗ್ಲಿಕ್ಕತ್ತವ, PUC ರಿಸಲ್ಟ್ ಬಂದಾಗ ಆಗ್ಲಿಕ್ಕತ್ತವ, ಅಥವಾ ಈವನ್ ಪ್ರೈಮರಿ ಸೆಕ್ಷನ್ದಲ್ಲಿ ಆಗ್ಲಿಕ್ಕತ್ತವ. ದಯವಿಟ್ಟು ಯಾರು ನೀವು ಅಂತ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ತಲೆಗೆ ಹಾಕೋಬೇಡಿ. ಯಾಕಂದ್ರೆ ಸದ್ಯಕ್ಕೆ ಎಕ್ಸಾಮ್ ಬರ್ತಾ ಇದೆ. ಈ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ, ಈ ನಿಮ್ಮ ಮುಗುಳಿಯಾಳ ಗೌರ್ಮೆಂಟ್ ಹೈಸ್ಕೂಲ್ ರೂಪದಲ್ಲಿ ಈ ನನ್ನ ಮಾತಿನಲ್ಲಿ ಎಲ್ಲ ನಮ್ಮ ಇಡೀ ಕರ್ನಾಟಕ ಸ್ಟೇಟ್ ಅಥವಾ ಬೇರೆ ಸ್ಟೇಟ್ದವ್ರಿಗೆಲ್ಲ ಇದು ಡೆಫಿನೆಟ್ಲಿ ಒಂದು ವಿಚಾರ ಹೋಗ್ಲಿ ಅಂತ ನನ್ನ ಆಸೆ ಅದ. ಸರ್ ಅವರು ನಾವು ಮಾತಾಡೋ ಮುಂದೆ ಅದೇ ವಿಚಾರ ಮಾಡಿದ್ರು. ಎಕ್ಸಾಮ್ ಬರ್ತಾ ಇದೆ, ಮಕ್ಕಳು ಸುಮ್ಮನೆ ಬರ್ಡನ್ ತೋತಾರೆ. ಈ ಬರ್ಡನ್ ಕಡಿಮೆ ಮಾಡ್ಲಿಕ್ಕೆ ನಾವು ಏನು ಮಾಡಬೇಕಾಗಿದೆ? ಸ್ಟಡಿ ಅಂತೂ ಮಾಡ್ತಾ ಇದ್ದೀರಿ ನೀವು, ನೋ ಡೌಟ್. ನಮ್ಮ ಗುರುಗಳು ಕೊಡ್ತಾ ಇದ್ದಾರೆ ಚೆನ್ನಾಗಿ. ಆದರೆ ಇನ್ನು ಮೇಲೆ ನಿಮಗೆ ಡೇ ಬೈ ಡೇ ಅನ್ನೋನ್ ಒಂದು ಒತ್ತಡ ತೊಂದರೆ ಮಾಡ್ಲಿಕ್ಕೆ ಆಗ್ತದೆ. ಅದು ಏನಂದ್ರೆ ಎಕ್ಸಾಮ್ ಬರ್ತಾ ಇದೆ, ನನಗೆ ಸ್ಟಡಿ ಮಾಡಿದ ನೆನಪದಲ್ಲಿ ಉಳಿತಾ ಇಲ್ಲ, ನಾನು ಏನ್ ಮಾಡ್ಬೇಕಪ್ಪ, ಬಹಳ ಕಡಿಮೆ ಸಮಯದ ಅನ್ನುವಂತ ಒತ್ತಡ ಏನದಲ್ಲ, ಅದನ್ನ ನಿಮ್ಮ ನಾಲೆಜ್ ಅನ್ನ ಕುಗ್ಗಿಸ್ತದ, ನಿಮಗೆ ಹೆದರಿಕೆ ಆಗ್ತದ. ಆ ಹೆದರಿಕೆನ ಮತ್ತೆ ಮುಂದೆ ತೊಂದರೆ ಮಾಡುತ್ತೆ ಮತ್ತು ಮಾರ್ಕ್ಸ್ ಕಡಿಮೆ ಆಗ್ತಾವ, ಇಲ್ಲ ಸ್ವಲ್ಪ ತೊಂದರೆಗಳ ಹೆಚ್ಚ ಉಂಟಾಗ್ತದೆ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ನಿಮ್ಮ ಪರೀಕ್ಷೆ ಮುಗಿದ ಮೇಲೆ ದಯವಿಟ್ಟು ಒಂಚೂರು ನೀವು ಡಿಸ್ಕವರಿ ಚಾನಲ್ ನೋಡಿ. ಬೇರೆ ಅನಿಮಲ್ ಪ್ಲಾನೆಟ್ ಬಂದಿವೆ, ಬೇರೆ ಚಾನಲ್ಸ್ ಬಂದಿವೆ ಇವಾಗ ಡಿಸ್ಕವರಿದಲ್ಲಿ. ನೀವು ಆ ಡಿಸ್ಕವರಿ ಚಾನಲ್ದಲ್ಲಿ ಒಂದು ವಿಚಾರ ಬರ್ತದ. ಒಂದು ಜಿಂಕೆ ಯಾವುದು ನಿಯರ್ಲಿ 100 ಸ್ಪೀಡ್ದಿಂದ ಓಡುವಂತ ಒಂದು ಜಿಂಕೆ ಒಂದು ಹುಲಿಯನ್ನ ನೋಡಿ ಓಡ್ತಾ ಅದರ ಸ್ಪೀಡ್ ತೀರಾ ಕಡಿಮೆ ಆಗ್ತದ, ಅಥವಾ ಏನೋ ಹೆಚ್ಚು ಕಡಿಮೆಯಾಗಿ ಬಿದ್ದು ಬಿಡುತ್ತೆ. ಆದ್ರೆ ಹುಲಿ ಸ್ಪೀಡ್ ಇರುವುದು ಕೇವಲ 50-60 ಸ್ಪೀಡ್. ಜಿಂಕೆ ಸ್ಪೀಡ್ ಇರುವುದು ಸುಮಾರು ಒಂದು 90-100 ಸ್ಪೀಡ್. ಡಬಲ್ ಸ್ಪೀಡ್ದಿಂದ ಓಡ್ತಕ್ಕಂಥ ಜಿಂಕೆ ಆ ಒಂದು ಹುಲಿಯನ್ನ ನೋಡಿ ಹೆದರ್ಕೊಂಡು ಅದರ ಸ್ಪೀಡ್ ಕಡಿಮೆ ಆಗ್ತದೆ ಮತ್ತು ಆಟೋಮೆಟಿಕ್ಲಿ ಅದು ಸಿಕ್ಕಾಕೋತದ, ಬೀಳ್ತದ, ಆ ಹುಲಿ ಬಾಯಿಗೆ ಸಿಗುತ್ತೆ. ಇದು ಒಂದು ನಿಸರ್ಗ ನಿಯಮ ಇದೆ. ಹೆದರಿಕೆಯಿಂದ ನಮ್ಮ ಬ್ರೇನ್ ಮೇಲೆ ಪ್ರೆಷರ್ ಬರ್ತದ ಮತ್ತು ನಮ್ದು ಯಾವುದೇ ಕೆಲಸ ಇದ್ರೆ ಅದು ಕೆಲಸ ತೀರಾ ತೊಂದರೆಗೀಡಾಗ್ತದೆ. ಅದಕ್ಕೆ ದಯವಿಟ್ಟು ಮೊದಲು ಎಕ್ಸಾಮ್ ಒಂದು ಹೆದರಿಕೆ, ಇದೊಂದು ಕಂಡೀಷನ್ ನಮಗಿಟ್ಟಾರೆ. ಏನಪ್ಪ ನಮ್ಮ ಗೌರ್ಮೆಂಟ, ಏನಪ್ಪ ನಮ್ಮ ಶಿಕ್ಷಣ ಸಂಸ್ಥೆ, ಶಿಕ್ಷಣ ವ್ಯವಸ್ಥೆ, ಇದು ಏನಪ್ಪ ನಮ್ಮ ಗುರುಗಳು ಎಕ್ಸಾಮ್ ಯಾಕೆ ಇಟ್ಟಿದ್ದಾರೆ, ಸುಮ್ಮನೆ ಎಕ್ಸಾಮ್ ಹಾಗಾಗಿ ಯಾಕೆ ತೋತಾರೆ ಅನ್ನುವಂತ ನೆಗೆಟಿವಿಟಿಯನ್ನ ತರಬೇಡಿ. ಜೊತೆಗೆ ಇದು ಎಕ್ಸಾಮ್ ಅನ್ನೋದು ನಮ್ಮ ಜೀವನದಲ್ಲಿ ಬೇಕಾದಂತ ನಮ್ಮ ಕರ್ತವ್ಯನ ತಿಳ್ಕೋಲಿಕ್ಕೆ, ನಮ್ಮ ಅಳ್ಕೋಲಿಕ್ಕೆ ನಾವು ಮಾಡ್ಕೋದ್ರ ವ್ಯವಸ್ಥೆ ಇದೆ. ಬೇರೆದವ್ರು ಯಾರು ಇದನ್ನ ಹಾಕಿಲ್ಲ ನಮ್ಮ ಮೇಲೆ. ಅದಕ್ಕೆ ದಯವಿಟ್ಟು ಈ ಎಕ್ಸಾಮ್ ಬಗ್ಗೆ ಒಂದೇದು ನೀವು ತಲೆಯಲ್ಲಿದ್ದ ಹೆದರಿಕೆ ತೆಗೆದು ಬಿಡಿ. ಆ ಜಿಂಕೆ ಹಾಗಾಗಿ ಅದರ ಸ್ಪೀಡ್ ಕಡಿಮೆಯಾಗಿ ಆ ಹುಲಿ ಕೈಯಲ್ಲಿ ಸಿಗುತ್ತೆ. ಇಂಥ ಅನೇಕ ಘಟನೆಗಳಿವೆ. ಇರಲಿ, ಇನ್ಮೇಲೆ ನಾವು ಈ ಎಕ್ಸಾಮ್ ಅನ್ನ ಈಸಿಯಾಗಿ ನಾವು ಹೇಗೆ ಕವರ್ ಮಾಡ್ಬೇಕು, ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಅದರಲ್ಲಿ ಮಾರ್ಕ್ಸ್ ಹೆಂಗೆ ಹೆಚ್ಚಿಗೆ ತಗೋಬೇಕು, ಅದಕ್ಕಾಗಿ ನಾನು ಒಂದು ಟೆಕ್ನಿಕ್ ಹೇಳ್ತಾ ಇದ್ದೇನೆ. ಪ್ರಥಮ ಆ ಟೆಕ್ನಿಕ್ ನೋಡೋಣ. ಇದರ ಹೆಸರಿದೆ
ಅಂಕು ಸ್ಟಡಿ ಮೆಥಡ್ ಅಂತ ಹೇಳಿ. ಇದು ನಾನು ಸುಮಾರು ಒಂದು 40-50 ಇಯರ್ಸ್ದಿಂದ ನಾನು ಇದನ್ನು ಯೂಸ್ ಮಾಡ್ತಾ ಬಂದಿದ್ದೇನೆ. ನನ್ನ ಸ್ವಂತ ಸ್ಟಡಿಗಾಗಿ ಯೂಸ್ ಮಾಡಿದ್ದೇನೆ, ನಾನು ಸ್ವತಃ ಕ್ರಿಯೇಟ್ ಮಾಡಿದೆ, ನನ್ನ ಸ್ಟೂಡೆಂಟ್ಸ್ ನಾನು ಲೆಕ್ಚರಿಂಗ್ ಮಾಡೋ ಮುಂದೆ ಯೂಸ್ ಮಾಡಿದ್ದೇನೆ, ಜೊತೆಗೆ ನನ್ನ ಜೊತೆಗೆ ಕಲಿತಾ ಇದ್ದಂಥ ಫ್ರೆಂಡ್ಸಿಗೆಲ್ಲ ನಾನು ಯೂಸ್ ಮಾಡಿದ್ದೇನೆ, ಮತ್ತು ಇತ್ತೀಚೆಗೆ ನನ್ನ ಮಕ್ಕಳಿಗೆ ಯೂಸ್ ಮಾಡಿದ್ದೇನೆ. ನನ್ನ ಮಕ್ಕಳು ಕನ್ನಡದಲ್ಲಿ ಕಲ್ತಾರೆ, ಹಳ್ಳಿಯಲ್ಲಿ ಕಲ್ತಾರೆ, ಗೌರ್ಮೆಂಟ್ ಶಾಲೆಗಳಲ್ಲಿ ಕಲ್ತಾರೆ. ಇವತ್ತು ಒನ್ ಆಫ್ ದ ಸೂಪರ್ ಟಾಪರ್ ಆಫ್ ದ ಕರ್ನಾಟಕ ಅಂಡ್ ಆಲ್ಸೋ ಇಂಡಿಯಾ ಅಂಡ್ ಆಲ್ಸೋ ಒನ್ ಆಫ್ ದ ಸೂಪರ್ ಟಾಪರ್ ಆಫ್ ದ ವರ್ಲ್ಡ್ ಇದ್ದಾರೆ. ಇದ್ದಿದ್ದ ಮಕ್ಕಳು ಈಗ ಜಸ್ಟ್ 1-2 ತಿಂಗಳಲ್ಲಿ ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ನಿಖಿತಾ ಅಂಡ್ ಅಮೃತ ಅಂತ ಹೇಳಿ ಇಬ್ಬರು ಮಕ್ಕಳು ಎಟ್ ಎ ಟೈಮ್ ಸೈಂಟಿಸ್ಟ್ ಆಗ್ತಾ ಇದ್ದಾರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ನಾವು ಕೂಡ ಹಳ್ಳಿಯವರು. ನನ್ನ ಊರು ಅಥಣಿ ತಾಲೂಕದಲ್ಲಿ ಒಂದು ಚಿಕ್ಕ ಹಳ್ಳಿ, ಕೃಷ್ಣಾ ನದಿ ದಂಡೆಯಲ್ಲಿ, ಸೀನಾಳ ಪಕ್ಕದ ಊರು ಒಂದು ಹೊಲಬಾಳಿ, ಅದರಲ್ಲಿ ನಾವು ಮಿಕ್ಸ್ ಇದ್ದೀವಿ. ಸೊ ನಾವು ಅದಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಾನು ಅವ್ರಿಗೆ PhD ಮಾಡ್ಕೊಂಡೆ. ಆ ರೀತಿಯಿಂದ ನಾವು ಬೆಳಿಬೇಕು. ನಾನು ಮುಂದೆ ಹೋಗಿ ಒಬ್ಬ ಸ್ಟೂಡೆಂಟ್ ಸ್ಟಡಿನೂ ಮಾಡಬೇಕು, ಜೊತೆಗೆ ಬೇರೆ ಬೇರೆ ಕೆಲಸ ಮಾಡಬೇಕು. ಕೊನೆಗೆ ಸ್ಟಡಿ ತೊಂದರೆನಾದರೆ ಸ್ಟಡಿ ನನಗೆ ಆಗಲೇ ಇಲ್ಲ, ನನಗೆ ಆಗೋದೇ ಇಲ್ಲಪ್ಪ ಅನ್ನುವಂಥ ಸ್ಟೂಡೆಂಟ್ಸ್ ಕೂಡ ನಾನು ಬಹಳಷ್ಟು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ. ನಿಮ್ಮ ಇದ್ದ ಜಮೀನದಲ್ಲೇ ಒಳ್ಳೆ ಒಂದು ಒಕ್ಕಲ್ತನ ಮಾಡಿ ಕೋಟಿ ಹಣವನ್ನು ನೀವು ಪಡಿಬಹುದು. ಅದಕ್ಕಾಗಿ ಕೂಡ ನಾನು ವಿಡಿಯೋಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ದಯವಿಟ್ಟು ಮಾರ್ಕ್ಸ್ ಕಡಿಮೆ ಬಂದು ಎಕ್ಸಾಮ್ದಲ್ಲಿ ನಾನು ಫೇಲ್ ಆದೆ, ಏನೇನೋ ತೊಂದರೆಗಳಿವೆ ಅನ್ನೋದು ಮೊದಲು ತಲೆ ಅದೆಲ್ಲ ತೆಗೆದುಬಿಡಿ, ಆಮೇಲೆ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಒಂದು ಟೆಕ್ನಿಕ್ ಹೇಳ್ತಾ ಇದ್ದೇನೆ, ಅಂಕು ಸ್ಟಡಿ ಮೆಥಡ್. ಇದು ಬಹಳ ಸಿಂಪಲ್ ಇದೆ. ಏನ್ ಮಾಡಬೇಕು, ಯಾವುದೇ ಪಾಠ ಯಾವುದೇ ವಿಷಯ ಇರಲಿ, ಮ್ಯಾಥ್ಸ್ದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ, ಬಟ್ ಅದರಲ್ಲಿ ಆಗ್ತದೆ. ಎಲ್ಲ ಉಳಿದ ಎಲ್ಲ ಸಬ್ಜೆಕ್ಟ್ದಲ್ಲಿ 100% ಆಗ್ತದೆ, ಮ್ಯಾಥ್ಸ್ದಲ್ಲಿ 50-50. ಓಕೆ, ಏನು ಮಾಡಬೇಕಂದ್ರೆ ಒಂದು ಯಾವುದೇ ಪಾಠ ಒಂದೊಂದು ವಾಕ್ಯನ ಓದ್ತಾ ಹೋಗಬೇಕು. ಆ ಯಾವುದೇ ಒಂದು ವಾಕ್ಯದಲ್ಲಿ ಯಾವುದೇ ಒಂದು ಶಬ್ದ, 2-3 ಶಬ್ದಗಳು, ಕೆಲವೊಂದು ಪ್ರಸಂಗದಲ್ಲಿ ಅರ್ಧ ವಾಕ್ಯ, ವೆರಿ ರೇರ್ಲಿ ಫುಲ್ ಸೆಂಟೆನ್ಸ್ ಇಂಪಾರ್ಟೆಂಟ್ ಅನಿಸಿದ್ರೆ ಅದಕ್ಕೊಂದು ಚಿಕ್ಕ ಪ್ರಶ್ನೆ ಕ್ರಿಯೇಟ್ ಮಾಡಬೇಕು. ಇನ್ನೊಂದ್ಸಲ ನೋಡಿ, ವಾಕ್ಯ ಓದ್ತಾ ಹೋಗ್ಬೇಕು. ಯಾವುದಾದ್ರೂ ವಾಕ್ಯದಲ್ಲಿ 1-2 ಶಬ್ದ, 2-3 ಶಬ್ದ, ಅಥವಾ ಅರ್ಧ ವಾಕ್ಯ, ಅಥವಾ ಫುಲ್ ಸೆಂಟೆನ್ಸ್ ಬಹಳ ಕಡಿಮೆ ಸಮಯದಲ್ಲಿ ಪ್ರಸಂಗದಲ್ಲಿ ಇಂಪಾರ್ಟೆಂಟ್ ಅನಿಸಿದ್ರೆ ಅದಕ್ಕೊಂದು ಚಿಕ್ಕ ಪ್ರಶ್ನೆ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಓದ್ಕೊಂಡು ಅರ್ಥ ಮಾಡಿಕೊಂಡು ಒಂದು ಪ್ರಶ್ನೆ ಕ್ರಿಯೇಟ್ ಮಾಡಬೇಕು, ಚಿಕ್ಕದ್ದು. ಅದಕ್ಕೆ ಶಾರ್ಟ್ನಲ್ಲಿ ಆನ್ಸರ್ ಬರಿಬೇಕು. ನಿಮ್ಮ ಆನ್ಸರ್ ಎಸ್ ಆರ್ ನೋದಲ್ಲಿ ಇರ್ಬೋದು, ಸರಿಯೋ ತಪ್ಪು ಅನ್ನೋ ರೂಪದಲ್ಲಿ ಇರ್ಬೋದು, ಒಂದೇ ಶಬ್ದದಲ್ಲಿ ಇರ್ಬೋದು, 2-3 ಶಬ್ದದಲ್ಲಿ ಇರ್ಬೋದು, ಇಲ್ಲ ಏನೋ ಅವಶ್ಯಕ ಇದೆ ಅರ್ಧ ವಾಕ್ಯದಲ್ಲಿ, ಮತ್ತು ಬಹಳ ಕಡಿಮೆ ಸಂದರ್ಭದಲ್ಲಿ ಪೂರ್ಣ ವಾಕ್ಯದಲ್ಲಿ ಕೂಡ ಆನ್ಸರ್ ಇರ್ಬೋದು. ಅಂದ್ರೆ ಆಬ್ಜೆಕ್ಟಿವ್ ಕ್ವಶನ್ ಆನ್ಸರ್ ನೋಡಿ. ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್ ಕ್ವಶನ್, ಆನ್ಸರಿಂಗ್, ದೆನ್ ಮೆಮೊರೈಸಿಂಗ್. ಓದ್ಕೊಂಡು ಅರ್ಥ ಮಾಡ್ಕೊಂಡು ಕ್ವಶನ್ ಕ್ರಿಯೇಟ್ ಮಾಡಿ ಆನ್ಸರ್ ಬರೆದು ಕೊನೆಗೆ ಮನನ ಮಾಡಬೇಕು. 1 ನಿಮಿಷ ಕಣ್ಣು ಮುಚ್ಚಿ, 1 ನಿಮಿಷ ಕೊನೆಗೆ ಕಣ್ಣು ಮುಚ್ಚಿ ನಾನು ಏನನ್ನ ಓದ್ಕೊಂಡೆ, ಯಾವುದು ಇಂಪಾರ್ಟೆಂಟ್ ಇತ್ತು, ಅದರಲ್ಲಿ ಏನನ್ನ ಕ್ವಶನ್ ನಾನು ಅದಕ್ಕಾಗಿ ಕ್ರಿಯೇಟ್ ಮಾಡಿದೆ, ಯಾವ ರೀತಿ ಆನ್ಸರ್ ಬರದೆ ಅನ್ನೋದನ್ನ ಮನನ ಮಾಡಬೇಕು.
ಈಗ ಚಿಕ್ಕ ಚಿಕ್ಕ ಕ್ವಶನ್ ಆನ್ಸರ್ಗೆ 2, 1 ಅಥವಾ 3 ನಿಮಿಷ ಸಾಕಾಗ್ತವೆ. 1, 2, 3 ನಿಮಿಷಗಳು ಬೇಕಾಗ್ತವೆ. ಇವತ್ತು ನೀವು ಸಾಯಂಕಾಲದಲ್ಲಿ ಮನೆಗೆ ಹೋದಾಗ ಜಸ್ಟ್ ಇವತ್ತು ಒಂದು ಪ್ಯಾರಾಗ್ರಾಫ್ ಅನ್ನು ಮಾಡಿ ನೋಡಿ. 10th ಪ್ರತಿ ಪ್ಯಾರಾಗ್ರಾಫ್ದಲ್ಲಿ ಸಾಮಾನ್ಯವಾಗಿ ಒಂದು ಆವರೇಜ್ ಪ್ಯಾರಾಗ್ರಾಫ್ ಇದ್ರೆ 7-8 ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿ. ದೊಡ್ಡ ಪ್ಯಾರಾಗ್ರಾಫ್ ಇದ್ರೆ ಒಂದು 16 ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿ. 9th 1-2 ಕಡಿಮೆ ಆ ಪ್ರಮಾಣದಲ್ಲಿ. 8th ಇನ್ನೊಂದು ಹೆಚ್ಚು ಕಡಿಮೆ ಅಂದ್ರೆ ಆನ್ ಅಂಡ್ ಎವರೇಜ್ 10th ಒಂದು 50ರಿಂದ 60 ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿ ಪರ್ ಲೆಸನ್. ಲೆಕ್ಕ ನೆನ್ಪಿಡ್ರಿ, ಒಂದು ಲೆಸನ್ ನಲ್ಲಿ 50ರಿಂದ 60 ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿ. ಆಬ್ಜೆಕ್ಟಿವ್ ಚಿಕ್ಕ. ಆಮೇಲೆ 9th 40ರಿಂದ 50, 8th ಒಂದು 50 ಕಡಿಮೆ, ಪ್ರೈಮರಿದವರು ಅದರಲ್ಲಿ ಮತ್ತೊಂದು 50 ಕಡಿಮೆ. ನಿಮ್ಮ ಬ್ರದರ್ ಸಿಸ್ಟರ್ಸ್ ಊರಲ್ಲಿ ಅಕ್ಕಪಕ್ಕ ಊರುಗಳಲ್ಲಿ ರಿಲೇಟಿವ್ಸ್ದಲ್ಲಿ ಇದರ ವಿಚಾರನ ಹೇಳಿ. ಕಾಲೇಜ್ದಲ್ಲಿ ಹೋದಾಗ 10th ಬಹಳ ಬೇಗನೆ ಕಾಲೇಜ್ ಹೋಗ್ತಾ ಇದ್ದೀರಿ, 60 ± 70 ಮಾಡಿದ್ರೆ ಭಾಳ ಒಳ್ಳೆಯದು ಪರ್ ಲೆಸನ್ ಕ್ವಶನ್ ಆನ್ಸರ್. ಇದರಿಂದ ಏನಾಗ್ತದೆ ಅಂದ್ರೆ ಒಂದು ದೊಡ್ಡ ಪಾಠನ್ನ ಅಥವಾ ಎವರೇಜ್ ಪಾಠನ್ನ ಅಥವಾ ಚಿಕ್ಕ ಪಾಠನ್ನ ನಾವು ಚಿಕ್ಕ ರೂಪದಲ್ಲಿ, ಹೇಗೆ ನಾವು ಊಟ ಮಾಡುವ ಮುಂದೆ ಒಂದು ಇಡೀ ಚಪಾತಿ ಅಥವಾ ಇಡೀ ರೊಟ್ಟಿಯನ್ನು ಒಮ್ಮಿಂದೊಮ್ಮೆಲೆ ತಿನ್ಲಿಕ್ಕೆ ಆಗೋದಿಲ್ಲ ಒಂದೇ ಸಮಯಕ್ಕೆ. ಅದನ್ನು ನಾವು ತುಂಡುಗಳ ಮಾಡಿ ಚಿಕ್ಕ ತುತ್ತುಗಳನ್ನು ಮಾಡಿ ತಿಂತೀವಿ. ಎಷ್ಟು ಚಿಕ್ಕದ ತುತ್ತನ್ನು ಮಾಡ್ತೀವಿ ಅಷ್ಟು ಚೆನ್ನಾಗಿ ನಾವು ಅಗಿಲಿಕ್ಕೆ ಆಗ್ತದ. ಎಷ್ಟು ಚೆನ್ನಾಗಿ ಅಗಿತೀವಿ ಅಷ್ಟು ಚೆನ್ನಾಗಿ ಅದು ನಮಗೆ ಡೈಜೆಸ್ಟ್ ಆಗುತ್ತೆ. ಸೇಮ್ ಪ್ರೊಸೀಜರ್ ಸ್ಟಡಿ ಕೂಡ ಅಥವಾ ಇನ್ಯಾವುದೇ ವಿಷಯ ಕೂಡ. ಅದಕ್ಕೆ ದಯವಿಟ್ಟು ಈ ಪ್ರೊಸೀಜರ್ ಫಾಲೋ ಅಪ್ ಮಾಡಿ ನೋಡಿ. ನಾನು ಇದನ್ನು 50 ವರ್ಷ ಹಿಂದಿನಿಂದಲೂ ಯೂಸ್ ಮಾಡ್ತಾ ಬಂದಿದ್ದೇನೆ. ಇತ್ತೀಚೆಗೆ ಬಹಳಷ್ಟು ಕಡೆಗೆ ನನಗೆ ಕೆಲವು ಆಫೀಸರ್ಸ್ ಹೇಳಿದ್ರು, ಕೆಲವು ಟೀಚರ್ಸ್ ಹೇಳಿದ್ರು, ಸರ್ ನೋಡಿ ನಿಮ್ಮ ಪ್ರೊಸೀಜರ್ ಅನೇಕ ವರ್ಷದಿಂದ ಹೇಳ್ತಾ ಬಂದಿರಿ, ವಿಡಿಯೋಸ್ದಲ್ಲಿವೆ ನಿಮ್ಮ ಅನೇಕ ವರ್ಷಗಳಿಂದ, ಇವತ್ತು ಅದೇ ಒಂದು LPS ಆಗಿ ರೂಪಾಂತರದಲ್ಲಿ ಕಾಣ್ತಾ ಇದ್ದೀವಿ ನಾವು ಅಂತ ಹೇಳಿದರು ಟೀಚರ್ಸ್. ಭಾಳ ಕಡೆಗೆ LPS ಇದು ನಮಗೆ ಡೈರೆಕ್ಟ್ ಹೆಲ್ಪ್ ಆಗ್ತದ ಚಿಕ್ಕ ಕ್ವಶನ್ ಆನ್ಸರ್. ಇನ್ನೊಂದು ವಿಚಾರ, ದೊಡ್ಡಕ್ಕೆ ಏನು ಮಾಡಬೇಕು, ಬಿಗ್ ಕ್ವಶನ್ಸ್ಗೆ ಏನು ಮಾಡಬೇಕು. ಬಿಗ್ ಕ್ವಶನ್ಸ್ಗೆ ಇಷ್ಟೇ ಮಾಡಿ, ಒಂದು ಕ್ವಶನ್ ಸ್ಟ್ರೆಂತ್ ಅನ್ನ ನೋಡ್ಬೇಕು. ಆ ಕ್ವಶನ್ ಪ್ರಮಾಣ ಏನದ ನೋಡ್ಬೇಕು. 2 ಮಾರ್ಕ್ಸ್ಗದನೋ 3 ಮಾರ್ಕ್ಸ್ಗದನೋ 4 ಮಾರ್ಕ್ಸ್ಗದನೋ 5 ಮಾರ್ಕ್ಸ್ಗದನೋ ನೋಡ್ಕೋಬೇಕು. ಆ ಮಾರ್ಕ್ಸ್ ಅನ್ನು ನೋಡ್ಕೊಂಡು ಆ ಕ್ವಶನ್ದ ಸೆಂಟ್ರಲ್ ಪಾಯಿಂಟ್ ಅನ್ನು ನೋಡ್ಕೊಂಡು ನೀವೇನ ಚಿಕ್ಕ ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿರ್ತೀರೋ ಅದರ ಸೆಂಟರ್ ಪಾಯಿಂಟ್ ಆನ್ಸರ್ ನೋಡಿಕೊಂಡು ಹಿಂದಿನ ಮುಂದಿನ ಪಾಯಿಂಟ್ಸ್ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. 2 ಮಾರ್ಕ್ಸ್ ಇದ್ರೆ ಮೇನ್ ಪಾಯಿಂಟ್ ಹಿಂದಿನ 1-2 ಪಾಯಿಂಟ್ಸ್, ಮುಂದಿನ 1-2-3 ಪಾಯಿಂಟ್ಸ್ ಕೂಡಿಸಿ ಒಂದು 2-3-4 ವಾಕ್ಯದಲ್ಲಿ ಆ ಆನ್ಸರ್ ರೆಡಿ ಮಾಡಬೇಕು. ಇದೇ ರೀತಿ ಇನ್ನು ಹೆಚ್ಚಿನ ಮಾರ್ಕ್ಸ್ ಅನ್ನ ನೀವು ಮಾಡ್ಬೋದು. ಆಟೋಮೆಟಿಕ್ಲಿ ನಿಮ್ಮ ಬಿಗರ್ ಆನ್ಸರ್ಸ್ ರೆಡಿ ಆಗ್ತವೆ. ಆಮ್ ಐ ರೈಟ್? ಸರಿಯೋ ತಪ್ಪು? ಅರ್ಥ ಆಗಿದೆಯಾ? ಓಕೆ, ದಿಸ್ ಈಸ್ ಅಂಕೋ ಸ್ಟಡಿ ಮೆಥಡ್. ಫಾಲೋ ಅಪ್ ಮಾಡ್ತೀರಿ? ಓಕೆ, ಇದು ಒಂದೇ ವೆರೈಟಿ ಅಂತ ಕೇವಲ 9th, ಕೇವಲ ಪ್ರೈಮರಿ, ಕೇವಲ ಹೈಸ್ಕೂಲ್, ಕೇವಲ ಮತ್ತೆ ಯಾವುದೇ ಒಂದು ಥಿಂಗ್ಸ್ ಅಲ್ಲ. ಇದು ಇಡೀ ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ, ಸ್ಟೂಡೆಂಟ್ಸ್ ಜಗತ್ತೇನದಲ್ಲ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಟೀಚರ್ಸ್ ಅವರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಬೇರೆ ಎಲ್ಲ ಲೆಕ್ಕದಲ್ಲಿ ಇದು ಹೆಲ್ಪ್ ಆಗ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗ್ತದೆ. ಅಡ್ಡಿಲ್ಲ, ಇದನ್ನು ನೀವು ಫಾಲೋ ಅಪ್ ಮಾಡಿ.
ಎಕ್ಸಾಮ್ ಭಾಳ ಸಮೀಪ ಇದೆ, ಬರ್ಡನ್ ತಗೋಬೇಡಿ ಮತ್ತು ಸಹಜವಾಗಿ ಸ್ಟಡಿ ಮಾಡಿ, ಟೆಕ್ನಿಕನ್ನು ಯೂಸ್ ಮಾಡಿ. ನಂದೊಂದು ಕೊಟೇಶನ್ ಇದೆ, ನೋ ಬಡಿ ಈಸ್ ಅ ಡಲ್, ನೋ ಬಡಿ ಈಸ್ ಅ ಡಲ್ and no subject is a tough, but we have to follow some special techniques, tricks, methods and ideas. ಯಾರು ದಡ್ರು ಇರುವುದೇ ಇಲ್ಲ. ಯಾವ ಟೆಕ್ನಿಕ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಅಥವಾ ತನ್ನದೇ ಒಂದು ಏನಾದರೂ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ವೇ ಅನ್ನು ಹುಡುಕಾಡ್ತಾರೋ ಅವ್ರು ಯಾರಿದ್ರೂ ಸೂಪರ್ ಆಗ್ತಾರೆ, ಸೂಪರ್. ನೀವು ಯಾರು ಸ್ವಂತಕ್ಕೆ ಏನ ಮಾರಾಯರೆ ನನಗೆ ಹೆಂಗು ಎಕ್ಸಾಮ್ ಬರ್ತಾ ಇದೆ 30 ಮಾರ್ಕ್ಸ 25 ಮಾರ್ಕ್ಸ ಎಲ್ಲಿಂದ ತರಲಿ ಮಾರಾಯರೆ ಅಂತ ಅನ್ಕೋಬೇಡಿ. 10th ದಿನಾಲು 10 ಅವರ್ಸ್ ಸ್ಟಡಿ ಮಾಡಿ, 9th ದಿನಾಲು 9 ಅವರ್ಸ್ ಸ್ಟಡಿ ಮಾಡಿ. ಅಬ್ದುಲ್ ಕಲಾಂ ಹೇಳ್ತಾರೆ, ಅಬ್ದುಲ್ ಕಲಾಂ ಎಲ್ಲಾದ್ರೂ ನಿಮಗೆ ಬೇರೆ ಬೇರೆ ಮೀಡಿಯಾದಲ್ಲಿ ನಿಮಗೆ ಸಿಗ್ತಾವ ವಿಡಿಯೋಸ್ ನೋಡ್ಬೇಕಾರೆ ಅವ್ರು ಹೇಳೋ ಫಾರ್ಮುಲಾ 8 and 8. There are 3 8s. 8 3 8ಗಳನ್ನು ಹೇಳಿದ್ದಾರೆ. ನಮ್ಮ ದೇಶದ ಸರ್ವಶ್ರೇಷ್ಠ ಮಿಸೈಲ್ ಮ್ಯಾನ್, ಈವನ್ ಕೇವಲ ನಮ್ಮ ದೇಶ ಅಲ್ಲ, ಇಡೀ ಜಗತ್ತಿನಲ್ಲಿ ಕೂಡ ಒನ್ ಆಫ್ ದ ಬೆಸ್ಟ್ ಮಿಸೈಲ್ ಮ್ಯಾನ್. ಅವರು ಹೇಳ್ತಾರೆ 8 ತಾಸು ನಿದ್ದೆ ಮಾಡಿ, 8 ತಾಸು ಉಳಿದ ಕೆಲಸ ಮಾಡಿ, 8 ತಾಸು ದಿನಾಲು ಸ್ಟಡಿ ಮಾಡಿ. ಅಬ್ದುಲ್ ಕಲಾಂ ಅವ್ರ ಫಾರ್ಮುಲಾ ಇನ್ನೊಂದ್ಸಲ ನೆನ್ಪಿಟ್ಟು ಇಲ್ಲಿ ನೋಡಿ ನನ್ನ ಕೈ ಕಡೆಗೆ ನೋಡಿ. 8 ತಾಸು ನಿದ್ದೆ, 8 ಗಂಟೆ, 8 ಗಂಟೆ ಉಳಿದೆಲ್ಲ ಕೆಲಸ, ಪರ್ಸನಲ್ ಆಕ್ಟಿವಿಟೀಸ್, 8 ಗಂಟೆ ಸ್ಟಡಿ. ಇದು ಈ ಫಾರ್ಮುಲಾ ಕೊಟ್ಟದ್ದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು, ವಿಶೇಷ ಸೈಂಟಿಸ್ಟ್. ಇವ್ರು ಕೊಟ್ಟದ್ದು ಸರ್ವಸತ್ಯ, ನೋ ಡೌಟ್ಸ್. ನನ್ನ ಇಡೀ ಜೀವನದಲ್ಲಿ, ಸ್ಟೂಡೆಂಟ್ ಲೈಫ್ನಲ್ಲಿ, ಟೀಚಿಂಗ್ ಲೈಫ್ನಲ್ಲಿ, ಇವತ್ತಿನ ಬೇರೆ ಬೇರೆ ಸೋಷಿಯಲ್ ಈ ಕೆಲಸದಲ್ಲಿ 100% ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಅವ್ರು ಹೇಳಿದ ಸರ್ವಸತ್ಯ. ಇನ್ನು ಜೊತೆಗೆ ನಂದೊಂದು ರಿಕ್ವೆಸ್ಟ್ ಇದೆ. ನಮ್ಮ ಈ ಒಂದು 9th 10th 8th ಇದೊಂದು ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಇದೆ. 8th 9th 10th ಇಲ್ಲಿಂದ ನಿಮ್ಮ ಎಲ್ಲ ಮುಂದಿನ ಇಡೀ ಫ್ಯೂಚರ್ ಸ್ಟ್ಯಾಂಡ್ ಮಾಡಲಿಕ್ಕೆ, ಈವನ್ ಪ್ರೈಮರಿ ಕೂಡ ವಿಶೇಷವಾದದ್ದಂದ್ರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಸೆಕ್ಷನ್ ಮೇನ್. ಈ 10th ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಟರ್ನಿಂಗ್ ಪಾಯಿಂಟ್. ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, 9th ಕೇವಲ 2-3 ತಿಂಗಳಲ್ಲಿ 10th ಬರ್ತಾ ಇದ್ದೀರಿ, 10th ಕಾಲೇಜ್ಗೆ ಹೋಗ್ತಾ ಇದ್ದೀರಿ ಮತ್ತು ಬೋರ್ಡ್ ಎಕ್ಸಾಮ್ ಫೇಸ್ ಮಾಡ್ತಾ ಇದ್ದೀರಿ. ಒಂದು ಕೆಲಸ ಮಾಡ್ರಿ, ಯಾವುದನ್ನು ಹೆದರಿಕೆ ಇಟ್ಕೊಳ್ಳಾರ್ದ ದಿನನಿತ್ಯ ಸ್ಟಡಿ ಮಾಡ್ರಿ. ಜೊತೆಗೆ ಒಂದು ವಿಶೇಷ ನನ್ನಲ್ಲಿ ರಿಕ್ವೆಸ್ಟ್, ಇದು 8 8 8 3 ಇವೆಲ್ಲ, ಇದರಲ್ಲಿ ಒಂದು ಸ್ವಲ್ಪ ನನ್ನ ಒಂದು ವಿಚಾರ ಇದೆ, ನಂದೊಂದು ರಿಕ್ವೆಸ್ಟ್ ಇದೆ. ಒಂದನ್ನ ಚೇಂಜ್ ಮಾಡಿ. ಏನು? ಫಸ್ಟ್ 8 ನಿದ್ದೆ 8 ಗಂಟೆ, ಸೆಕೆಂಡ್ 8 ಗಂಟೆ ಅದರ್ ಆಕ್ಟಿವಿಟೀಸ್, ಲಾಸ್ಟ್ 8 ಗಂಟೆ ಸ್ಟಡಿ. ನಂದು ಒಂದು ರಿಕ್ವೆಸ್ಟ್ ಇದೆ, ನಿದ್ದೆ ಒಳಗಿಂದು 1 ಗಂಟೆ ಸ್ಟಡಿ ಕೊಡಿ. ಅಂದ್ರೆ ನಿದ್ದೆ ಎಷ್ಟು ಗಂಟೆ ಆಯ್ತ್ರಿ? 7 ಗಂಟೆ. ನಮ್ಮ ಮೆಡಿಕಲ್ ಸಿಸ್ಟಮ್ದಲ್ಲಿ ಡಾಕ್ಟರ್ಸ್ ಹೇಳ್ತಾರೆ 7 ರಿಂದ 8 ಗಂಟೆ ಒಳ್ಳೆ ನಿದ್ದೆ. ನೀವು ಯಾರು ಡಾಕ್ಟರ್ಸ್ ಇದ್ರು, ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರಬೇಕು, ಒಬ್ಬರು ಕೇಳಿ ಅವ್ರು. 7 ರಿಂದ 8 ಗಂಟೆ ನಿದ್ದೆ ಬೇಕು, ಕನಿಷ್ಠ 7 ಗಂಟೆ. ಅದಕ್ಕೆ ಸ್ವಲ್ಪ ಎಕ್ಸಾಮ್ ಸಮೀಪ ಬರ್ತಾ ಇದೆ, ಸ್ವಲ್ಪ ಸೀರಿಯಸ್ಲಿ ತಗೋಬೇಕು. ಟರ್ನಿಂಗ್ ಪಾಯಿಂಟ್ ಇದು 9th ಮತ್ತು 10th 7 ಗಂಟೆ ನಿದ್ದೆ ಮಾಡಿ, 8 ಗಂಟೆ ಉಳಿದ ಕೆಲಸ ಮಾಡಿ, ಅಡ್ಡಕ್ಕೆ ಮಾಡಿ 8 ಗಂಟೆ ಅದರ್ ಆಕ್ಟಿವಿಟೀಸ್ ಇಟ್ಕೊಳ್ಳಿ. ಈ
ನಿತ್ಯದ 1 ಗಂಟೆ ಎಲ್ಲಿ ತಗೋಬೇಕು? ಸ್ಟಡಿಗೆ ತಗೋ. ಅಂದ್ರೆ ಸ್ಟಡಿ ಎಷ್ಟು ಗಂಟೆ ಆಗ್ತದ್ರಿ? 9 ಗಂಟೆ ಆಗ್ತದೆ. 9 ಗಂಟೆ ಯಾರಾದರೂ ಸ್ಟಡಿ ಮಾಡಿದ್ರು ಡೆಫಿನೆಟ್ಲಿ ನೀವು, ಆಗ್ಲೇ ನಮ್ಮ ಸರ್ ಅವ್ರು ಹೇಳಿದ್ರು, 70ದವ್ರು 80ಗೆ ಬರ್ತೀರಿ, 80ದವ್ರು 90ಗೆ ಹೋಗ್ತೀರಿ, 90ದವ್ರು 95 ವರೆಗೆ ಹೋಗ್ತೀರಿ, 92, 3, 4, 5 ಸ್ಕೋರ್ ಮಾಡೋರು ಡೆಫಿನೆಟ್ಲಿ 97, 98, 99 ವರೆಗೆ ಪರ್ಸೆಂಟೇಜ್, ಈವನ್ ಸಮೀಪ 100 ಬರ್ಲಿಕ್ಕೆ ಸಾಧ್ಯ. ಆದ್ರೆ ಒಂದನ್ನು ನೆನ್ಪಿಡ್ಬೇಕು, ಮಾರ್ಕ್ಸೇ ಸರ್ವಸ್ವ ಅಲ್ಲ. 100% ಇದ್ರೇನೆ ಅದು ಫೈನಲ್ ಅಂತ ಅಲ್ಲ. ಇದು ಜಸ್ಟ್ ಒಂದು ಲೆಕ್ಕಾಚಾರ. ನಾವು ವರ್ಷ ಎಲ್ಲ ದುಡ್ದೇವಿ, ಹೆಚ್ಚಿಗೆ ನಾವು ರಿಸಲ್ಟ್ ಅನ್ನ ಪಡಿಬೇಕು ಅನ್ನುವಂತ ಒಂದು ವಿಚಾರ ಅಷ್ಟೇ. ಯಾವನೋ ಒಬ್ಬ ಸೂಪರ್ ರ್ಯಾಂಕರ್ ಸ್ಟೂಡೆಂಟ್ನಿಗೆ ಮಾರ್ಕ್ಸ್ ಕಡಿಮೆ ಇದ್ರೆ ದಯವಿಟ್ಟು ಅವನನ್ನು ಕಡಿಮೆ ತಿಳ್ಕೊಬೇಡಿ. ಪ್ರಯತ್ನ ಮಾಡಿ 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 ಕೂಡ ಮಾರ್ಕ್ಸ್ ಕಡಿಮೆ ಇದ್ರೂ ಕೂಡ ನಿಮ್ಮ ಆಸೆ ಪ್ರಕಾರ ಮಾರ್ಕ್ಸ್ ಬರಲಿಲ್ಲ ಅಂದ್ರೂ ಕೆಟ್ಟ ತಿಳ್ಕೊಬೇಡಿ. ಎಷ್ಟು ಬಂದದ ಮಾರ್ಕ್ಸ್ ಎಷ್ಟಿವೆ. ಈಗ ನಾನು ಅಬ್ದುಲ್ ಕಲಾಂ ಹೇಳಿದೆಲ್ಲ ವಿಚಾರ, ಅವ್ರಿಗೆ ಕೂಡ ಒಂದು ಸಂದರ್ಭದಲ್ಲಿ ಒಂದು ಕಡೆಗೆ ಜಾಬ್ ಸಿಗ್ಲಿಲ್ಲ. ಅವರೊಂದು ಎಕ್ಸ್ಟ್ರಾ ಆರ್ಡಿನರಿ ನೀವು ನೋಡ್ಬೋದು, ಅದನ್ನು ಕೂಡ ನೀವು ಯೂಟ್ಯೂಬ್ದಲ್ಲಿ ನೋಡ್ಬೋದು ಹುಡುಕಾಡಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಜಾಬ್ ಮಿಸ್ ಆಯ್ತು, ಬಟ್ ಎಲ್ಲೋ ಒಂದು ಕಡೆ ಬಂದು ಎಕ್ಸ್ಟ್ರಾ ಆರ್ಡಿನರಿ ಆದ್ರು. ಆದದ್ದೇ ಒಳ್ಳೇದಾಯ್ತು. ನಮ್ಮ ಹಿರಿಯರು ಹೇಳ್ತಾರೆ, ಏನಾದದ್ದೆಲ್ಲ ಒಳ್ಳೇದಕ್ಕಾಗಿ ಆಗ್ತದ. ಅದಕ್ಕೆ ಯಾವುದನ್ನು ತಲೆಗೆ ಹಾಕೋಬೇಡಿ. ಕೆಟ್ಟ ಥಿಂಗ್ಸ್ ಅನ್ನ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಎಷ್ಟು ಫಲ ಬರ್ತದ ಅದಕ್ಕೆ ಅದ್ರ ಮೇಲೆ ಲಕ್ಷ್ಯ ಕೊಡಬೇಡಿ, ಅದ್ರ ಫಲ ಬಂದೇ ಬರುತ್ತೆ. ಫಾಲೋ ಮಾಡ್ತೀರಾ? ಎಸ್, ಅಡ್ಡಿಲ್ಲ. ಈಗ ನಾನು ನಿಮಗೆ ಮ್ಯಾಥ್ಸ್ ಬಗ್ಗೆ ಒಂಚೂರು ಕೆಲವೊಂದು ಟೆಕ್ನಿಕ್ ಹೇಳ್ತಾ ಇದ್ದೇನೆ, ನೋಡೋಣ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು.